ಹಾಯ್ ಡಿಯರ್ ಎಸ್ ಎಸ್ ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ SRA ಕನ್ನಡ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿಡಿಯೋಗೊಂದು ಲೈಕ್ನ ಮಾಡ್ಕೊಂಡು ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇವಾಗ 4 ಅಂಕದ ಪ್ರಶ್ನೆಗಳನ್ನ ಬಿಟ್ಟಿದ್ದೆ. ನಾನು ಅದರಲ್ಲಿ ಟಾಪ್ 17 ಕ್ವೆಶನ್ಸ್ ಇತ್ತು. ಸೊ ಇಲ್ಲಿ ಮತ್ತು ಇದು ಅದೇ PDF ಇದು 3 ಮತ್ತು 4 ಅಂಕ. ಡಿಯರ್ ಸ್ಟೂಡೆಂಟ್ಸ್, ಮತ್ತೊಂದು ಹೇಳ್ತೀನಿ ಕೇಳಿ, ದಯವಿಟ್ಟು ಕೇಳಿ. ನೀವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು, ನನಗೆ ಬೇಜಾರಾಗ್ತೈತೆ. ನೀವು ತುಂಬ ಇಂಗ್ಲೀಷ್ ಮೀಡಿಯಮಿಗೆ ಕೇಳ್ತಾ ಇದ್ದೀರಾ. ಸೊ ನನಗೂ ಬೇಜಾರಾಗ್ತದೆ ಡಿಯರ್ ಸ್ಟೂಡೆಂಟ್ಸ್. ಇದು PDF ಕನ್ನಡದಲ್ಲಿದೆ. ಸೊ ನಾನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನನಗೆ ಸ್ವಲ್ಪ ಟೈಮ್ ಕೊಡಿ ಡಿಯರ್ ಸ್ಟೂಡೆಂಟ್ಸ್. ನಿಮ್ಗೆ ಆದರೆ ಡಿಯರ್ ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ಓದ್ಕೊಬೋದು. ನನಗನ್ಸೋ ಮಟ್ಟಿಗೆ ಇದನ್ನು ನೀವು ಕನ್ನಡ ಟು ಇಂಗ್ಲೀಷ್ನ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಬೋದು ಅಂತ ಅಂದ್ಕೊತಾ ಇದ್ದೀನಿ ನಾನು. ಸೊ ನಿಮ್ಗೆ ಗೊತ್ತಿಲ್ಲ ನೋಡಿ, ಕನ್ನಡ ಇದೆ, ಈಸಿಯಾಗಿದೆ. ಇವಾಗ ಡಚ್ಚರನ್ನು ಹೇಗೆ ನಿಯಂತ್ರಿತ ಮಾಡ್ತಾ ಇಲ್ಲೇ ನೀವು ಅರ್ಥ ಮಾಡ್ಕೊಬೋದು, ಹೆಂಗೆ ಕಂಟ್ರೋಲ್ ಮಾಡ್ದೆ ಮಾತಾಡೋರು ಡಚ್ಚರ್ನ ಅಂತ. ಸೊ ಡಿಯರ್ ಸ್ಟೂಡೆಂಟ್ಸ್, ನಾನು ಡೆಫಿನೆಟ್ಲಿ ಡಿಯರ್ ಸ್ಟೂಡೆಂಟ್ಸ್, ಇದು ನಾನು ಇವಾಗ ಕೊನೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪೂರ್ತಿ ವೀಡಿಯೋ ನೋಡ್ಕೊಳ್ಳಿ. ನಾನು ಮಾರ್ನಿಂಗ್ ಏನಿದೆ ಅಂದರೆ, ಮಾರ್ನಿಂಗು ನಿಮಗೆ ಡೆಫಿನೆಟ್ಲಿ ನಾನು ಕನ್ನಡ ಇಂಗ್ಲೀಷ್ ಮೀಡಿಯಮ್ ಬೋತ್ಗೆ ನಾನು ಇನ್ನೊಂದು ಸತಿ ಕ್ವಶನ್ಸ್ನ ಕೊಡ್ತೀನಿ. ಇದು 3 ಮತ್ತು 4 ಮಾರ್ಕ್ಸು ಚೆನ್ನಾಗಿ ಓದ್ಕೊಳ್ಳಿ. ಇವೇ ಕ್ವಶನ್ಸು ಬರೋ ಚಾನ್ಸಸ್ ಹೈ ಅಂದರೆ ಹೈ ಇದೆ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನನಗೆ ಹೇಳ್ತಾ ಇರೋದು. ಮತ್ತು ನಿಮಗೆ ಏನೋ ಡೌಟ್ಸ್ ಬಂದರೆ ನನಗೆ ಇವಾಗ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡ್ತಾಯಿದ್ದೀರಾ, ನಾನು ನೋಡಿ ನಾನು ಎಷ್ಟು ರಿಪ್ಲೈ ಮಾಡ್ತಾಯಿದ್ದೀನಿ ಅಂದರೆ ತುಂಬ ರಿಪ್ಲೈ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ರಿಪ್ಲೈ ಮಾಡೋ ನನಗೊಂಥರ ಬೇಜಾರಾಗುತ್ತೆ ಮನಸ್ಸಿಗೆ. ನಿಮಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ನನಗೂ ಬೇಜಾರಾಗುತ್ತೆ. ನನಗೆ ಇನ್ನೊಂದು ತುಂಬ ಬೇಜಾರಾಗಿದೆ ಅಂದರೆ, ನೀವು ಇಂಗ್ಲೀಷ್ ಮೀಡಿಯಮ್ ಕೇಳ್ತಾ ಇದ್ದೀರೋ ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ನಾನು ಸಾರಿ ಡಿಯರ್ ಸ್ಟೂಡೆಂಟ್ಸ್, ನನಗೆ ಇವಾಗ ಮಾಡಬೇಕಂದ್ರೆ ನನಗೆ ಟೈಮ್ ಕೂಡ ಇಲ್ಲ. ಅದನ್ನು ಅಟ್ಲೀಸ್ಟ್ ನಾನೇ ಟ್ರಾನ್ಸ್ಲೇಟ್ ಮಾಡಿ ಸಪ್ರೇಟ್ ಬರೆಯೋಣ ಅಂತ ಅಂದ್ಕೊತಿದ್ರು. ನನಗೆ ಟೈಮ್ ಸಿಗ್ತಾಯಿಲ್ಲ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನನಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲ, ನಾನು ಡೆಫಿನೆಟ್ಲಿ ನಿಮಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತಿದ್ದೆ. ನಾನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಡಿಯರ್ ಸ್ಟೂಡೆಂಟ್. ನಾನು ಮಾರ್ನಿಂಗು ಆದಷ್ಟು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಇಬ್ಬರಿಗೂ ನಾನು ಕ್ಲೀನಾಗಿ ಟ್ರೈ ಮಾಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ನೋಡ್ಕೊಳ್ಳಿ ಇದೊಂದು ಸತಿ ನನಗೆ ಕ್ಷಮೆ ಇರಲಿ. ನಿಮ್ಗೆ ಕೇಳ್ತಾ ಇದ್ದೀನಿ ನಾನು. ಇವಾಗ ಇದಕ್ಕೂ ಕಮೆಂಟ್ ಮಾಡ್ತೀರಾ ನೀವು ಇಂಗ್ಲೀಷ್ ಮೀಡಿಯಮ್ ಅಂತ. ಸೊ ದಯವಿಟ್ಟು ಕ್ಷಮೆ ಇರಲಿ ಡಿಯರ್ ಸ್ಟೂಡೆಂಟ್ಸ್. ನಾನು ಡೆಫಿನೆಟ್ಲಿ ನಿಮ್ಗೆ ಕೊಡ್ತೀನಿ. ನೀವು ಅದ್ರ ಬಗ್ಗೆ ಉರಿನೇ ಮಾಡ್ಕೊಬೇಡಿ. ನೋಡಿ, ನಾನು ಟ್ರಾನ್ಸ್ಲೇಟ್ ಮಾಡಿಕೊಡ್ತೀನಿ ಬೆಳಗ್ಗೆ. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್, ಡೆಫಿನೆಟ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿಕೊಡ್ತೀನಿ. ಯಾವುದೇ ವರಿ ಬೇಡ. ನಾನು ನೋಡಿ 3 ಮತ್ತು 4 ಮಾರ್ಕ್ಸ್ಗೆ ಇವಾಗ ಏನು ಕೊಡ್ತೀನೋ ಕ್ವಶನ್ಸು ಇಷ್ಟನ್ನು ಓದ್ಕೊಂಡ್ರೆ ಸಾಕು. ಇನ್ನು ಯಾವುದು ಎಕ್ಸ್ಟ್ರಾ ನನಗನ್ಸೋ ಮಟ್ಟಿಗೆ ಯಾವುದು ಓದೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ನಿಮಗೆ ನೋಡಿ ಬೇಕಾದರೆ ಹಂಗೆ ಸ್ಕ್ರೀನ್ಶಾಟ್ ಎತ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಇದನ್ನು ನೋಡಿ, ಚಿಕ್ಕದೇವರಾಜ ಒಡೆಯರ ಸಾಧನೆಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ನೋಡಿ. ಇದರಲ್ಲೂ ಒಂದು ಕೇಳ್ಬೋದು, ಯಾವುದು ಬ್ರಹ್ಮ ಆರ್ಯ ಪ್ರಧಾನ ಸತ್ಯಶೋಧಕ. ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ದಯವಿಟ್ಟು ಕೇಳಿಸ್ಕೊಳ್ಳಿ. ಚಿಕ್ಕದೇವರಾಜ ಒಡೆಯರ ಸಾಧನೆಗಳಂದರೆ ನಿಮಗೆ ಆಲ್ಮೋಸ್ಟ್ ಅರ್ಥ ಆಗ್ಬಿಡುತ್ತೆ. ನಾಲ್ವಡಿ ಕೃಷ್ಣ ಒಡೆಯರ ಸಾಧನೆಗಳಂದರೆ ಅರ್ಥ ಆಗ್ಬಿಡುತ್ತೆ. ಮತ್ತು ನೋಡಿ 1857 ದಂಗೆಯ ಪರಿಣಾಮಗಳು. ನೋಡಿ ಡಿಯರ್ ಸ್ಟೂಡೆಂಟ್ಸ್, ನಾನು ಇನ್ನೊಂದು ಹೇಳ್ತೀನಿ, ಎಲ್ಲಿ ಕಾರಣಗಳು ಪರಿಣಾಮಗಳಿರುತ್ತೆ ಅವು ಡೆಫಿನೆಟ್ ಕ್ವಶನ್ಸ್ ಆಗಿರುತ್ತೆ. ಸ್ವಲ್ಪ ನೀವು ಎಲ್ಲಿ ಕಾರಣಗಳು ಓದ್ತೀರೋ ಅದು ಪರಿಣಾಮಗಳು ಓದ್ಕೊಳ್ಳಿ. ಎಲ್ಲಿ ಪರಿಣಾಮಗಳು ಓದ್ತೀರೋ ಹಂಗೆ ಅದ್ರ ಜೊತೆ ಒಂದು ಕಾರಣಗಳನ್ನ ಓದ್ಕೊಳ್ಳಿ. ಯಾಕಂದರೆ ಒಟ್ಟಿಗೆ ಸೇರಿಸಿ ಕೊಡ್ತಾರವರು. ನೋಡಿ ಇಲ್ಲಿದೆ ಆಲ್ರೆಡಿ, ಬೇಕಾದ್ರೆ ನೋಡ್ಕೊಳ್ಳಿ. ಇಲ್ಲಿ ದಯವಿಟ್ಟು ಡಿಯರ್ ಸ್ಟೂಡೆಂಟ್ಸ್, ಇಂಗ್ಲೀಷ್ ಮೀಡಿಯಮ್ ನನ್ನ ದಯವಿಟ್ಟು ಕ್ಷಮಿಸಿ ನೀವು. ನಾನು ಬೆಳಗ್ಗೆ ನಿಮಗೆ ಸಾಧ್ಯವಾದಷ್ಟು ನಾನು ನೋಡಿ, ಇವತ್ತು ನಾನು ತುಂಬ ಬ್ಯುಸಿ ಇದೆ, ಅದಕ್ಕೋಸ್ಕರ ನಾನು ಕೊಡೋಕ್ಕಾಗಿಲ್ಲ ಡಿಯರ್ ಸ್ಟೂಡೆಂಟ್ಸ್. ನಾನು ನೋಡಿ ಅದಕ್ಕೋಸ್ಕರ ನೀವು ನೈಟ್ ಬಂದು ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಆಚೆ ಹೋಗಿದೆ, ನನ್ನ ಒಂದು ಪರ್ಸ್ನಲ್ ಕೆಲಸಗಳಿತ್ತು. ಅದಕ್ಕೋಸ್ಕರ ನನಗೆ ಬೇಜಾರಾಗ್ತೈತೆ. ನಾನು ಇನ್ನೂ ಅಪ್ಲೋಡ್ ಮಾಡಲಿಲ್ವಲ್ಲ. ನೀವು ತುಂಬ ಅಂದರೆ ನಾನು ಪ್ರತಿಯೊಂದು ವೀಡಿಯೋ ಕೆಳಗಡೆ ಕೇಳ್ತಾ ಇದ್ರಿ. ನೋಡಿ, ನಾನು ಮಧ್ಯದಲ್ಲಿ ವೀಡಿಯೋ ಮಾಡಿ ಬಿಟ್ಟಿದ್ದೆ. ಅವು ಏನಂದರೆ, ನಾನು ಇದು ತೆಗಿಬೇಕಿತ್ತು ಆ್ಯಕ್ಚುಲಿ ಕ್ವಶನ್ಸ್ನ. ನಾನು ಲೆಸನ್ ವೈಸ್ ತೆಗಿಬೇಕಿತ್ತಲ್ಲ. ಸೊ ಅದಕ್ಕೋಸ್ಕರ ನನಗೆ ಇದಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೋಸ್ಕರ ನನಗೆ ಟೈಮೇ ಸಾಲ್ತಾ ಇಲ್ಲ ಇದಕ್ಕೆ. ನಾನು ನೋಡಿ ಬೆಳಗ್ಗೆ ನಿಮಗೆ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋಗಳು. ನಾನು ಇವಾಗ 3-4 ಮಾರ್ಕ್ಸ್ ನಾನು ಏನು ಕೊಡ್ತೀನೋ ಇಷ್ಟು ಓದ್ಕೊಂಡ್ರೆ ಸಾಕು ಅನಿಸುತ್ತೆ. ನನಗನ್ಸೋ ಮಟ್ಟಿಗೆ ಇಷ್ಟರಲ್ಲೇ ಬರುತ್ತೆ. ಎಕ್ಸ್ಟ್ರಾ ಆದರೆ ನೀವು ಓದ್ಕೊಳ್ಳಿ. ನಾನು ಯಾವಾಗಲೂ ಹೇಳೋದು ಒಂದೇ, ನೀವು ನಿಮ್ಮ ಒಂದು ಸೆಲ್ಫ್ ಸ್ಟಡಿ ಇರಲೇಬೇಕು, ಯಾವುದೇ ಆಗಲಿ. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಅಸ್ಪೃಶ್ಯತೆ ನಿವಾರಣೆ ಕೈಗೊಂಡಿರೋ ಕ್ರಮಗಳಾಗಿರ್ಬೋದು. ನೋಡಿ, ಅಸ್ಪೃಶ್ಯತೆಯ ಸಾಮಾಜಿಕ ಪಿಡುಗು ಅಲ್ಲಿ 3-4 ಮಾರ್ಕ್ಸ್ದಲ್ಲಿ ಏನಿದೆಯೋ ಅಲ್ಲಿ 4 ಮಾರ್ಕ್ಸ್ ಕೊಟ್ಟಲ್ಲ ಆಲ್ರೆಡಿ ಆ ವಿಡಿಯೋ. ಡಿಯರ್ ಸ್ಟೂಡೆಂಟ್, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. 4 ಮಾರ್ಕ್ಸ್ ಏನು ಕೊಟ್ಟೆ ನಾನು ವಿಡಿಯೋ. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ನನ್ನ ಫೋನ್ ಚೆನ್ನಾಗಿಲ್ಲ, ಮೈಕ್ ಚೆನ್ನಾಗಿಲ್ಲ, ಮೈಕ್ ವರ್ಕ್ ಆಗ್ತಾಯಿಲ್ಲ ಕರೆಕ್ಟಾಗಿ. ಅದಕ್ಕೋಸ್ಕರ ನಾನು ಹೊಸದು ತೊಗೊಬೇಕು. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡೆ ಕೇಳಿಸ್ಕೊಳ್ಳಿ ವೀಡಿಯೋನ. ಆಲ್ಮೋಸ್ಟು ನಾನು ಪ್ರತಿ ವೀಡಿಯೋದಲ್ಲೂ ಹೇಳೋಕ್ಕಾಗಲ್ಲ. ಸೊ ಒಂದು ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ನಾನು. ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ನಾನು ವೀಡಿಯೋ ಕೇಳಬೇಕು, ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳೇಬೇಕು. ನನಗೆ ಇದೊಂದು SLC ಎಕ್ಸಾಮ್ ಮುಗಿಯೋಗಂಟ ನೆಕ್ಸ್ಟು ನಿಮ್ಮ PUC ಎಕ್ಸಾಮ್ ಬರುವಾಗ ನಾನು ಡೆಫಿನೆಟ್ಲಿ ಎಲ್ಲ ರೆಡಿ ಮಾಡ್ಕೊತೀನಿ. ನೋಡ್ಕೊಳ್ಳಿ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ, ಇವೆಲ್ಲ ವೆರಿ ಇಂಪಾರ್ಟೆಂಟು. ಮಣ್ಣಿನ ಸವೆತ ನೋಡಿ. ಈಗ ಬೇಕಾದ್ರೆ ನಾನು ನಾಡಿದ್ದು ಬೇಕಾದ್ರೆ ನಿಮ್ಮ ಪ್ರೂಫ್ ವೀಡಿಯೋ ಮಾಡಿ ತೋರಿಸ್ತೀನಿ. ಇವೇನೇ ಬರೋದು. 3-4 ಮಾರ್ಕ್ಸ್ಗೆ ನೀವು ಇಷ್ಟು ಓದ್ಕೊಂಡ್ರೆ ಸಾಕು ಡಿಯರ್ ಸ್ಟೂಡೆಂಟ್ಸ್. ಇನ್ನೇನು ಎಕ್ಸ್ಟ್ರಾ ನೋಡೋದು ಬೇಡ. ನನಗೆ ಕ್ಲೀನಾಗಿ ಹೇಳ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ನೋಡಿ, ಮತ್ತು
ನೋಡ್ಕೊಳ್ಳಿ. ಟೋಟಲ್ ಇಷ್ಟು ಕ್ವಶನ್ ಓದಿದವರು 3 ಮತ್ತು 4 ಮಾರ್ಕ್ಸಲ್ಲಿ ಔಟ್ ಆಫ್ ಔಟ್ ತೆಗಿತಾರೆ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಒಂದು ಸ್ಕೂಲಲ್ಲಿ ಕ್ವಶನ್ಸ್ ಕೊಟ್ಟೇ ಇರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಓದ್ಕೊಂಡವರು ಔಟ್ ಆಫ್ ಔಟು ತೆಗಿತಾರೆ ಡಿಯರ್ ಸ್ಟೂಡೆಂಟ್ಸ್. ಇಷ್ಟನ್ನು ಓದ್ಕೊಳ್ಳಿ. ನೋಡಿ ಟೋಟಲ್ ಇಲ್ಲಿ 4 ಅಂಕದ ನೋಡಿ ಆಲ್ರೆಡಿ ಇದನ್ನು ಕೊಟ್ಟಿದ್ದೀನಿ ನಾನು 4 ಅಂಕ. ಅದು ಇದರಲ್ಲೂ ಇನ್ಕ್ಲೂಡ್ ಆಗಿಬಿಟ್ಟಿದೆ ಡಿಯರ್ ಸ್ಟೂಡೆಂಟ್ 4 ಅಂಕದ್ದು. ಟೋಟಲ್ 54 ಕ್ವಶನ್ ಇದೆ. ಇದು 3 and 4 ನೆನ್ಪಿಟ್ಕೊಳ್ಳಿ. ಬರೀ ಓನ್ಲಿ 3 ಮಾರ್ಕ್ಸ್ಗಲ್ಲ, 3 and 4 ಎರಡಕ್ಕೂ ಬರುತ್ತೆ ಇದು. ಚೆನ್ನಾಗಿ ಅಲ್ಲಿ ಮುಂಚೆ ಏನು 4 ಮಾರ್ಕ್ಸ್ ಕೊಟ್ಟಿನೋ ಅದರಲ್ಲಿರೋ ಕ್ವಶನ್ಸ್ ಇದರಲ್ಲೂ ಇದೆ. ನಾನು ಇದನ್ನೇ ಕೊಡಬೇಕಿತ್ತು ಆ್ಯಕ್ಚುಲಿ ಫಸ್ಟು. ನಾನು ಅದನ್ನು ಕೊಟ್ಬಿಟ್ಟೆ ಅರ್ಜೆಂಟಲ್ಲಿ. ನೋಡಿ ನನಗೆ ಒಂದು ಗಡಿಬಿಡಿಲಿ ನನಗೂ ಕೂಡ ಅರ್ಜೆಂಟ್ ಆಗ್ತಿದೆ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರನೇ ನನಗೂ ಒಂದು ಕನ್ಫ್ಯೂಸ್ ಹೊಡಿಯುತ್ತೆ. ನೀವು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್, ನಾನು ಮತ್ತೊಮ್ಮೆ ಸಾರಿ ಕೇಳ್ತೀನಿ. ನಿಮ್ಗೆ ಹೇಳ್ತಾನೆ ಇದ್ದೀನಿ, ನಾನು ಡೆಫಿನೆಟ್ಲಿ ಮಾರ್ನಿಂಗ್ ನಿಮಗೆ ಕೊಟ್ಟೇ ಕೊಡ್ತೀನಿ. ನಿಮ್ಮ ಕಮೆಂಟ್ ನಾನು ನೋಡೋಲ್ಲ ಅಂದ್ಕೊಬೇಡಿ. ನಾನು ಪ್ರತಿಯೊಬ್ಬರು ಕಮೆಂಟು ನೋಡ್ತಾ ಇರ್ತೀನಿ. ನಾನು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ನೀವು ಕೇಳ್ತಾನೆ ಇದ್ದೀರಾ. ನಾನು ಡೆಫಿನೆಟ್ಲಿ ನಿಮ್ಮ ಪ್ರತಿಯೊಬ್ಬರು ಕಮೆಂಟು ನೋಡಿದ್ದೀನಿ. ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ನೋಡಿ ನಿಮ್ಮ ವೀಡಿಯೋದಲ್ಲಿ ಉತ್ತರ ಕೊಡ್ತೀನಿ ನಾನು. ನಿಮ್ಮ ಮಾರ್ನಿಂಗು ಬೆಳಗ್ಗೆ ನೀವು ನೋಡಿ ಆದಷ್ಟು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಟ್ರಾನ್ಸ್ಲೇಟ್ ಮಾಡಿ ಬೆಳಗ್ಗೆ ನಿಮಗೆ ಪಕ್ಕಾ ಕೊಟ್ಟೇ ಕೊಡ್ತೀನಿ. ಆ ವಿಡಿಯೋ ಅಂತೂ ಕನ್ಫರ್ಮು ಕೊಟ್ಟೇ ಕೊಡ್ತೀನಿ. ನಾನು ಇವತ್ತು ಪೂರ್ತಿ ದಿನ ಬಿಸಿ ಇದ್ದ ಕಾರಣ ನಾನು ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನೈಟ್ 10 ಗಂಟೆ 9 ಗಂಟೆಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು 3 ಮತ್ತು 4 ಮಾರ್ಕ್ಸ್. ಇವಾಗ ಏನು ತೋರಿಸಿದ್ದು ಇದು ಈ ವಿಡಿಯೋ 3-4 ಮಾರ್ಕ್ಸ್ಗೆ ಇದರಿಂದನೇ ಬರುತ್ತೆ. ಇನ್ನು ಎಕ್ಸ್ಟ್ರಾ ಏನು ಓದ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಇಷ್ಟು ಓದ್ಕೊಳ್ಳಿ. ನೀವು ಸಿಗ್ತೀನಿ. ಲೈಕ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸು 1 ಮಾರ್ಕ್ಸು ಮ್ಯಾಪು ಅಷ್ಟನ್ನು ನಾನು ಮಾರ್ನಿಂಗು ಕೊಟ್ಬಿಡ್ತೀನಿ ನಿಮಗೆ. ಇದೇ ಲಾಸ್ಟ್ ವಿಡಿಯೋ ನಂದು. ಇವಾಗ ಮಾರ್ನಿಂಗು 2 ಮಾರ್ಕ್ಸು 1 ಮಾರ್ಕ್ಸು ಮ್ಯಾಪು ಇಂಗ್ಲೀಷ್ ಮೀಡಿಯಮ್ವರೆಗೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಕ್ವಶನ್ಸ್ನ ಪೋಸ್ಟ್ ಮಾಡ್ತೀನಿ. ಅಥವಾ ನಾನೊಂದು ಇಲ್ಲಿ ನಿಮಗೆ ಡೈರೆಕ್ಟಾಗಿ ವೀಡಿಯೋನೇ ಮಾಡ್ಕೊಡ್ತೀನಿ ಸ್ಟೂಡೆಂಟ್ಸ್. ಇಷ್ಟನ್ನೇ ಓದ್ಕೊಳ್ಳಿ, ಎಕ್ಸ್ಟ್ರಾ ಬೇಡ. ನಿಮಗೆ ಎಕ್ಸ್ಟ್ರಾ ಓದಬೇಕನ್ನೋ ಸ್ಟೂಡೆಂಟ್ಸ್ ದಯವಿಟ್ಟು ಓದ್ಕೊಳ್ಳಿ. ಯಾಕಂದರೆ 80 ಔಟ್ ಆಫ್ 80 ತೆಗಿಬೇಕಂತಲೇ ಇರ್ತೀರ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ನೀವು ಎಕ್ಸ್ಟ್ರಾ ಆದರೆ ಓದ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಒಂದು ಲೆಕ್ಚರ್ಗಳು ಟೀಚರ್ಗಳು ಎಲ್ಲ ಹೇಳಿರ್ತಾರೆ. ಸೊ ಅದನ್ನು ನೀವು ಫಾಲೋ ಮಾಡಬೇಕು. ಬರೀ ಯೂಟ್ಯೂಬರ್ಸ್ನ ಫಾಲೋ ಮಾಡಿದರೆ ಆಗಲ್ಲ. ಸೊ ಅವ್ರು ಏನು ಯಾವುದೋ ಒಂದು PDF ಎತ್ಕೊಂಡು ಸುಮ್ಮನೆ ತೋರಿಸ್ಬಿಡ್ತಾರೆ ನಾನು ಅಬ್ಸರ್ವ್ ಮಾಡಿದಂಗೆ. ಸೊ ನಾನು ಡೆಫಿನೆಟ್ಲಿ ಆ ಥರ ಮಾಡೋಕ್ಕೆ ಹೋಗಲ್ಲ. ಎಷ್ಟೋ ಜನ ಒಂದು ಚಾನಲ್ಗಳಿದೆ. ಸೊ ಸುಮ್ಮನೆ ಯಾವುದೋ ಒಂದು PDF ಇಂಪಾರ್ಟೆಂಟ್ ಒಂದು ತಮ್ನೇಲ್ ಕ್ರಿಯೇಟ್ ಮಾಡಿ ಇಂಪಾರ್ಟೆಂಟ್ ಅಂತ ಬಿಡ್ಬೋದು. ಸೊ ಅಂಥವು ಯಾವುದನ್ನು ನೀವು ಅದನ್ನು ಮಾಡ್ಬೋದು. ಇನ್ಕ್ಲೂಡಿಂಗ್ ಮೀ, ನಾನು ಅಂತ ಹಾಕಿದರೆ ನನ್ನನ್ನು ನೀವು ಅದನ್ನು ಮಾಡಬೇಡಿ. ನೋಡಬೇಡಿ. ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಇಂಗ್ಲೀಷ್ ಹೆಂಗೆ ಗ್ಯಾರಂಟಿ ಕೊಟ್ಟನೋ ಹಂಗೆ ನಾನು ಇದಕ್ಕೂ ಗ್ಯಾರಂಟಿ ಕೊಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಇಷ್ಟನ್ನು ಓದಿ. ಆದರೆ ಎಕ್ಸ್ಟ್ರಾ ಓದ್ಕೊಳ್ಳಿ. ನಾನು 2 ಮಾರ್ಕ್ಸು 1 ಮಾರ್ಕ್ಸು MCQಸು ಆಮೇಲೆ ಮ್ಯಾಪು ಮಾರ್ನಿಂಗ್ ಬರುತ್ತೆ. ಇಂಗ್ಲೀಷ್ ಮೀಡಿಯಮ್ವರೆಗೆ ಟ್ರಾನ್ಸ್ಲೇಟ್ ಮಾಡಿ ಮಾರ್ನಿಂಗ್ ಬಿಡ್ತೀನಿ. ಮತ್ತೇನಿಲ್ಲ. ಏನೋ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರು ಕಮೆಂಟ್ ಓದ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ರಿಪ್ಲೈ ಕೊಡ್ತೀನಿ. 3-4 ಮಾರ್ಕ್ಸ್ ಇಷ್ಟೇ ಓದಿ. ಎಕ್ಸ್ಟ್ರಾ ನಿಮ್ಗಾದರೆ ಓದ್ಕೊಳ್ಳಿ, ಇಲ್ಲ ಇಷ್ಟೇ ಓದ್ಕೊಂಡ್ಬಿಡಿ. ಎಕ್ಸ್ಟ್ರಾ ಇನ್ನೇನು ಟಚ್ ಮಾಡೋದೇ ಬೇಡ. ನೋಡಿ ಇಲ್ಲೆರಡು ಕ್ವಶನ್ ಇದೆ. ಟೋಟಲ್ 54 ಕ್ವಶನ್ಸು. 54 ಕ್ವಶನ್ಸ್ನ ಚೆನ್ನಾಗಿ ನೋಡಿಕೊಂಡ್ರೆ 3-4 ಮಾರ್ಕ್ಸ್ಗೆ ಇನ್ನು ಯಾವುದು ಎಕ್ಸ್ಟ್ರಾ ಬೇಡ. ಅಲ್ಲಿ 3 ಮಾರ್ಕ್ಸ್ ಎಷ್ಟು ಕ್ವಶನ್ ಕೇಳ್ತಾರೆ ಅಲ್ಲಿ ಬರ್ಬಿಡ್ಬೋದು. ಇಲ್ಲಿ 4 ಮಾರ್ಕ್ಸ್ 4 ಕೇಳ್ತಾರೆ. 4 × 4 = 16 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಅಲ್ಲೊಂದು ಎಲ್ಲ ಬಂದುಬಿಟ್ರೆ ನಿಮಗೆ ಈಸಿ ಆಗಿಬಿಡುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಕ್ಷಮೆ ಇರಲಿ. ಮತ್ತೊಮ್ಮೆ ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಮಾರ್ನಿಂಗ್ ಬೆಳಗ್ಗೆನೇ ಎಲ್ಲನೂ ನಾನು ಏನು ಹೇಳಿದ್ದೀನಿ, ನನ್ನ ಒಂದು ಶೆಡ್ಯೂಲ್ ಏನಂದರೆ 2 ಮಾರ್ಕ್ಸು 1 ಮಾರ್ಕ್ಸು ಮ್ಯಾಪು ಮಾರ್ನಿಂಗ್ ಬೆಳಗ್ಗೆ ಬರುತ್ತೆ. ಮತ್ತೇನು ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದರೆ ಲೈವ್ ಬರ್ತೀನಿ ನಾನು ಬೆಳಗ್ಗೆ.